ಜಗಜೀವನ್ ರಾಮ್ ಪುಣ್ಯಸ್ಮರಣೆ ನಿರ್ಲಕ್ಷ್ಯ ಆರೋಪ, ಉಪನಿರ್ದೇಶಕರ ಅಮಾನತಿಗೆ ಆಗ್ರಹ. ಕ್ರಮ ಕೈಗೊಳ್ಳದಿದ್ದರೆ ಸಮಾಜ ಕಲ್ಯಾಣ ಇಲಾಖೆಗೆ ಮುತ್ತಿಗೆ, ಅಹೋರಾತ್ರಿ ಧರಣಿ, ಟಿ.ಆರ್. ವಿಜಯಕುಮಾರ್ ಎಚ್ಚರಿಕೆ. ಹಾಸನದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಾಸನ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ನಿರ್ಲಕ್ಷ್ಯದಿಂದ ಆಯೋಜಿಸಿದೆ ಎಂದು ಆರೋಪಿಸಿರುವ ಮಾದಿಗ ದಂಡೋರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ.ಆರ್. ವಿಜಯಕುಮಾರ್ ಮತ್ತು ಕಾರ್ಯಕ್ರಮದ ನಿರ್ಲಕ್ಷ್ಯ ಕುರಿತು ಪ್ರಶ್ನೆ ಮಾಡಿದ ಗಿರೀಶ್ ದೇಶಾಣಿ ಅವರು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ದೂದ್ ಪೀರ್ ಅವರನ್ನು ತಕ್ಷಣ ಅಮಾನತುಗೊಳಿಸಿ ಇಲಾಖಾ ತನಿಖೆ ನಡೆಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ಜುಲೈ 6ರಂದು ನಡೆದ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಸಮುದಾಯದ ಮುಖಂಡರು ಹಾಗೂ ವಿವಿಧ ಸಂಘಟನೆಗಳಿಗೆ ಪೂರ್ವ ಮಾಹಿತಿ ನೀಡಿಲ್ಲ. ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ನಡೆಸದೆ, ಕಾರ್ಯಸೂಚಿ ರೂಪಿಸದೆ ಅತ್ಯಂತ ನಿರ್ಲಕ್ಷ್ಯದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ದೂರಿದರು. ರಾಷ್ಟ್ರ ನಾಯಕರ ಕಾರ್ಯಕ್ರಮ ಆಯೋಜಿಸುವಾಗ ಅವರ ಜೀವನ, ಸಾಧನೆ ಮತ್ತು ವಿಚಾರಧಾರೆಗಳ ಕುರಿತು ಉಪನ್ಯಾಸ ಅಥವಾ ಚರ್ಚೆ ನಡೆಸುವುದು ಅಗತ್ಯ. ಆದರೆ ಕೇವಲ ಪುಷ್ಪನಮನ ಸಲ್ಲಿಸಿ 2 ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಗಿಸಿರುವುದು ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡಿದಂತಾಗಿದೆ ಎಂದು ಆರೋಪಿಸಿದರು. ಈ ಕಾರ್ಯಕ್ರಮದ ಕುರಿತು ಪ್ರಶ್ನೆ ಕೇಳಿದ ಸಮುದಾಯದ ಮುಖಂಡರೊಂದಿಗೆ ಇಲಾಖೆಯ ಅಧಿಕಾರಿಯೊಬ್ಬರು ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರುವುದು ಖಂಡನೀಯ. ಈ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಲು ಪ್ರಯತ್ನಿಸಿರುವುದು ವಿಡಿಯೋ ದೃಶ್ಯಗಳಲ್ಲಿ ಕಂಡುಬರುತ್ತದೆ ಎಂದು ಹೇಳಿದರು. ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಕಾರ್ಯಕ್ರಮಗಳ ಜೊತೆಗೆ ರಾಷ್ಟ್ರೀಯ ನಾಯಕರ ಜಯಂತಿ ಹಾಗೂ ಪುಣ್ಯಸ್ಮರಣೆ ಕಾರ್ಯಕ್ರಮಗಳ ಜವಾಬ್ದಾರಿ ಹೊತ್ತಿರುವ ಪ್ರಮುಖ ಅಧಿಕಾರಿಯಾಗಿದ್ದಾರೆ. ಇಂತಹ ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ಅಧಿಕಾರಿಯೇ ಸಾರ್ವಜನಿಕರೊಂದಿಗೆ ಅಸಭ್ಯವಾಗಿ ವರ್ತಿಸಿರುವುದು ಇಲಾಖೆಯ ಗೌರವಕ್ಕೆ ಧಕ್ಕೆ ತಂದಿದೆ ಎಂದು ಟೀಕಿಸಿದರು. ದೂದ್ ಪೀರ್ ಅವರ ಆಡಳಿತಾವಧಿಯಲ್ಲಿ ಹಲವಾರು ಅಕ್ರಮಗಳು ನಡೆದಿರುವ ಶಂಕೆಯಿದ್ದು, ಅವುಗಳ ಬಗ್ಗೆಯೂ ಸಮಗ್ರ ತನಿಖೆ ನಡೆಸಬೇಕು. ಅವರನ್ನು ಕೂಡಲೇ ಅಮಾನತುಗೊಳಿಸಿ ಇಲಾಖಾ ಕ್ರಮ ಜರುಗಿಸಬೇಕು ಎಂದು ಸರ್ಕಾರ, ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ಆಯುಕ್ತರು ಹಾಗೂ ಜಿಲ್ಲಾಡಳಿತವನ್ನು ಒತ್ತಾಯಿಸಿದರು. ಈ ಥರ ಏಕವಚನದಲ್ಲಿ ಮಾಡ್ತೀರಿ. ನಾನು ಒಬ್ಬ ಸಮಾಜದವನು, ಕರೆಕ್ಟಾಗಿ ಮಾತಾಡಿ ಅಂದಾಗ ಅವನು ಇವನು ತುಂಬ ಹಗುರವಾಗಿ ಮಾತಾಡಿದ್ದಾರೆ. ನಾವು ಅವರ ಭಾಷೆಗಳು ನೋಡಿದ್ದೀವಿ. ತದನಂತರ ADC ಮಧ್ಯಪ್ರವೇಶ ಮಾಡ್ತಾರೆ. ADC ಮಧ್ಯಪ್ರವೇಶ ಮಾಡಿ ಅವರು ಕೈನಲ್ಲಿ ತಳ್ತಾರಂಗೆ, ಅಂದರೆ ಆತ ಗಲಾಟೆ ಈತನ ಮೇಲೆ ಹೊಡೆದಾಟಕ್ಕೆ ಹೋಗ್ತಾರೆ. ಅವರು ಕೈಲಿಂಗ್ ತಳ್ತಾರೆ ಸುಮ್ಮನಿರಲಿ ಅಂತ ಆದರೂ ಕೂಡ ಆ ಥರ ಸಿಡುಕು ಯಾವುದು ಕೂಡ ಕಡಿಮೆ ಆಗಿಲ್ಲ. ನಾವು ಯಾಕೆ ಮಾತನ್ನು ಹೇಳ್ತಾ ಇದೀವಿ ಅಂತಂದರೆ, ಏನು ತುಳಿತಕ್ಕೊಳಗಾದವರ, ನಿರ್ಲಕ್ಷ್ಯಕ್ಕೊಳಗಾದವ್ರನ್ನ ಸಂರಕ್ಷಣೆ ಮಾಡೋಕ್ಕೆ ಮತ್ತು ಅವ್ರಿಗೆ ಒಂದು ಆ ಸಮಾಜವನ್ನು ತಗೊಂಡೋಗ್ಲಿಕ್ಕೆ ಈ ಒಂದು ಇಲಾಖೆ ಇದೆ. ಈ ಇಲಾಖೆಯ ಉಪನಿರ್ದೇಶಕರು ಗೂಂಡಾಗಿರಿ ವರ್ತನೆ ಮಾಡ್ತಾರೆ ಅಂದರೆ, ತನ್ನ ತಪ್ಪನ್ನು ಇಟ್ಕೊಂಡು ಗೂಂಡಾಗಿರಿ ಮಾಡ್ತಾರೆ ಅಂತಂದರೆ ಇಂಥ ಅಧಿಕಾರಿ ನಮಗೆ ಬೇಕೇ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಎರಡನೇದಾಗಿ ADC ಅವರು ಕಾರ್ಯಕ್ರಮದಲ್ಲಿದ್ದು ಅವ್ರ ಎದುರುಗಡೆ ಉಡಾಪೆ ವರ್ತನೆ ಮಾಡಿ, ಅದ್ರ ಜೊತೆಗೆ ಈ ಕಾರ್ಯಕ್ರಮ ನಾವು ಇಲಾಖೆಯಿಂದ ಮಾಡಬೇಕು ಅಂತ ಏನೂ ಇಲ್ಲ ಅಂಥದ್ದು ಕೂಡ ಮಾತಾಡಿದರೆ, ನಾವು ಹೇಳ್ತಾ ಇರ್ತಕ್ಕಂಥದ್ದು ಯಾವುದು ಕೂಡ ಕಪೋಲ ಕಲ್ಪಿತ ಮಾತಲ್ಲ. ಅವ್ರು ಏನು ಮಾತಾಡೋ ಅಷ್ಟು ಆಡಿಯೋ ಮತ್ತು ವಿಡಿಯೋ ಎರಡೂ ಇದೆ. ಅದನ್ನು ಕೂಡಲೇ ಜಿಲ್ಲಾಧಿಕಾರಿಗಳು ಆತನ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು, ಇಲಾಖಾ ತನಿಖೆ ನಡೆಸಬೇಕು ಆತನ ಮೇಲೆ. ಜೊತೆಗೆ ಆಯುಕ್ತರಿಗೆ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ, ಜೊತೆಗೆ ಮುಖ್ಯಮಂತ್ರಿಗಳಿಗೆ ಆತನ್ನ ಅಮಾನತ್ ಮಾಡಲಿಕ್ಕೆ, ಕೂಡಲೇ ಅಮಾನತ್ ಮಾಡಿ ಕಾನೂನು ಕ್ರಮ ತೆಗೆದುಕೊಳ್ಳಿಕ್ಕೆ ಶಿಫಾರಸ್ ಮಾಡಬೇಕಂತ ಈ ಮೂಲಕ ಆಗ್ರಹ ಮಾಡ್ತಾ ಇದೀವಿ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇದೇ ಮೊದಲನೇ ಬಾರಿ ಆಯೋಜನೆ ಮಾಡಿರೋದು. ಅದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾರೆ. ಅವರು ಆಯೋಜನೆ ಮಾಡಿದ್ರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ದಾರೆ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎಷ್ಟು ಜನ ನೋಡಬಹುದು. ಈಗ ಅವರು ಪ್ರತಿ ವರ್ಷನೂ ಪ್ರತಿ ತಾಲೂಕಲ್ಲಿ ಅವರ ಊರುಗಳಲ್ಲಿ ಅವರು ಪುಣ್ಯಸ್ಮರಣೆಯನ್ನ ಮಾಡ್ತಿದ್ವಿ. ನಾವು ಪ್ರತಿ ವರ್ಷ ಅದೇ ಮಾಡ್ತಿದ್ದು. ಇದನ್ನೇ ಮೊದಲನೇ ಬಾರಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜನೆ ಮಾಡಿರೋದು. ಇನ್ಕ್ಲೂಡಿಂಗ್ ವಿಧಾನಸೌಧದಿಂದ ಹಿಡಿದು ಎಲ್ಲ ಕಡೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಡೈರೆಕ್ಷನ್ ಬಂದ್ಮೇಲೆ ಮಾಡಿದ್ದಾರೆ. ಮಾಡಿದ್ಮೇಲೆ ಅದನ್ನ ಇಂಟಿಮೇಷನ್ ಮಾಡಬೇಕು. ಇಂಟಿಮೇಷನ್ ಮಾಡಿಲ್ಲ. ಅಲ್ಲಿ ಕೂತ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಹೋದಾಗ ನಾನು ಮೊದಲೇ ಹೇಳಿದ್ದೀನಿ, ಸರ್ ನಾನು ಕರ್ನಾಟಕ ದಲಿತ ಮಾದಿಗ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದವ್ರಿಗೆ ಹೇಳ್ಬಿಟ್ಟೆ ನಾನು ಮಾತಾಡೋದು. ಆ ಮಾತಾಡಿದವ್ರು ಸಮೇತ ಯಾಕೆ ಹೇಳ್ಬೇಕು, ನಿನ್ನ ಬಹಳ ನೋಡಿದೀನಿ, ನಿನ್ನ ನೋಡ್ಕೊಂತೀನಿ, ನಿನ್ನ ಒಬ್ಬ ಅಧಿಕಾರಿ ನೋಡ್ಕೊಂತೀನಿ ಅಂದ್ರೆ ಏನರ್ಥ? ನಾವಾಗ ಸಮಾಜದ ಪ್ರಶ್ನೆ ಮಾಡಬಾರ್ದ? ಅವ್ರು ಪ್ರಶ್ನಾತೀತ ಅಧಿಕಾರಿ ನಾವು ಹಂಗಾರೆ. ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. 2 ನಿಮಿಷಕ್ಕೆ ಒಂದು ಕಾರ್ಯಕ್ರಮ ಮುಗಿಯುತ್ತೆ ಅಂದ್ರೆ ಯಾವ ಪುರುಷಾರ್ಥ ಮಾಡ್ಬೇಕು ಕಾರ್ಯಕ್ರಮನ? ಪುಣ್ಯಸ್ಮರಣೆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ಮೇಲೆ
ಮೈಕ್ ಸೆಟ್ ಇಟ್ಟಿದ್ದಾರೆ, 150 ಚೇರ್ ಹಾಕಿದ್ದಾರೆ, ಆ ದೊಡ್ಡದಾಗ ಹೂನಾರ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ. ಎಡಿಸಿ ಬಂದು ಒಂದ್ ನಿಮಿಷ ಈಗ ಹೂ ಹಾಕ್ಬಿಟ್ಟು ಹೊರಡ್ರು, ಅಲ್ಲಿ ಕಾರ್ಯಕ್ರಮ ಎಂಡು. ಕಾರ್ಯಕ್ರಮ ಶುರು ಆಯ್ತು ಅಷ್ಟೇ, ಬಂದ ತಕ್ಷಣ ಸ್ಟೇಜ್ ಮೇಲೆ ಹತ್ತಿದ್ರು, ಸ್ಟೇಜ್ ಮೇಲೆ ಹತ್ತಿದ್ರು, ಹೂ ಹಾಕಿದ್ರು, ಹೋದ್ರು. ಕಾರ್ಯಕ್ರಮ ಅಲ್ಲಿಗೆ ಎಂಡು. ಅದಕ್ಕೆ ಆ ಪುರುಷಾರ್ಥಕ್ಕೆ ಯಾಕೆ ಮಾಡ್ಬೇಕು? ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಯಾಕೆ ಮಾಡ್ಬೇಕಿತ್ತು? ಅವ್ರಾಗ ಮಾಡೋದಾದ್ರೆ ಬೇರೆ ಅವ್ರ ಆಫೀಸ್ ರೂಮ್ ಪ್ರತಿ ವರ್ಷ ಮಾಡ್ಕೊಳ್ಳೋದು ಅಲ್ಲಿ ಹಾಕೊಂಡು ಹೂ ಹಾಕಿ ಇದ್ ಮಾಡ್ಬೇಕಾಯ್ತು. ಅಂದ್ರೆ ಸೌಂಡ್ ಸಿಸ್ಟಮ್, ಸ್ಟೇರ್ ಅದೆಲ್ಲ ಇಟ್ಕೊಂಡು ಬಿಲ್ ಮಾಡ್ಕೊಳಕ್ ಮಾಡಿದ್ರು ಅವ್ರಂದ್ರೆ, ಯಾರನ್ನು ಕರೀದಂಗೆ. ಯಾರಿಗೂ ಸರ್ ವಿಚಾರ ಪ್ರತಿ ಸಲ ಏನಾಗೋದಂದ್ರೆ ಸರ್, ಪ್ರತಿ ಯಾವ್ದೇ ಕಾರ್ಯಕ್ರಮ ಮಾಡಿದ್ರು, ಅಂಬೇಡ್ಕರ್ ಪರಿನಿರ್ವಾಣ ಕಾರ್ಯಕ್ರಮ ಮಾಡಿದ್ರು, ಅಂಬೇಡ್ಕರ್ ಜಯಂತಿ ಮಾಡಿದ್ರು, ಬಾಬಾ ಜಗಜೀವನರಾಮ್ ಜಯಂತಿ ಮಾಡಿದ್ರು, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಯಾರೇ ಒಂದು ಸಭೆ ಮಾಡಿದ್ರು, ಎಲ್ಲಾ ಲೀಡರ್ಸ್ ಗಳಿಗೆ, ಎಲ್ಲಾ ಗಮನದಲ್ಲಿ ಇಲಾಖೆ ಯಾರ್ಯಾರು ನಂಬರ್ಗಳು ಕಟ್ಟಿರ್ತಾರೆ ಅಂತ ಎಲ್ಲರಿಗೂ ಪರ್ಸನಲ್ ಆಗಿ ಇಲಾಖೆಯಿಂದ ಕರೆ ಮಾಡ್ಸೋರು ಪ್ರತಿ ಸಲ ಮಾಡ್ಕೊ ಬಂದಿದ್ದಾರೆ. ಈ ವಿಚಾರಕ್ಕೆ ಯಾಕೆ ಮಾಡಲಿಲ್ಲ? ಬಾಬಾ ಜಗಜೀವನರಾಮ್ ಅವ್ರ ವಿಚಾರಕ್ಕೆ ಯಾಕೆ ಮಾಡಲಿಲ್ಲ? ಅದು ನಮ್ಮ ಪ್ರಶ್ನೆ. ಅಂದ್ರೆ ಏನು ಈಗ ಮಾಡ್ಬೇಕು, ಏನೋ ನಾಮಕಾವಸ್ಥೆ ಅಲ್ಲಿಂದ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕಾರ್ಯಕ್ರಮ ಮಾಡ್ತೀವಿ ಅನ್ನೋದು ಅವ್ರ ಉದ್ದೇಶ. ಮಾಡಿದ್ರು ನಾನು ವಿಡಿಯೋ ಎಲ್ಲ ಶೇರ್ ಮಾಡ್ತೀನಿ. 2 ನಿಮಿಷದಲ್ಲಿ ಕಾರ್ಯಕ್ರಮ ಬಂದು ವಾರ್ಡನ್ಗಳು ಕೂತಿರ್ತಾರೆ, ದೂತ್ ಪೀರು 10:45 ಬರ್ತಾರೆ. ಕಾರ್ಯಕ್ರಮ 10:15 ಹಾಕಿದ್ದಾರೆ, 10:45 ಬರ್ತಾರೆ ದೂತ್ ಪೀರೆ. 10:45 ಬಂದ್ರೆ ADC ಅವ್ರಿಗೆ ಅಲ್ಲಿ ಕೂತ್ಕೊಂಡು ಫೋನ್ ಮಾಡ್ತಾರೆ, ಸರ್ ಹಂಗೆ ನೀವು ಹಂಗೆ ಹೋಗ್ತಾ ಅಂದವೇ ಬಂದ್ಬಿಟ್ಟು ಹೋಗಿ ಸರ್, ಒಂದು ಹೂ ಹಾಕ್ಬಿಟ್ಟು ಹೋಗಿ ಸರ್, ಅಷ್ಟೇ ಕಾರ್ಯಕ್ರಮ, ಇನ್ನೇನು ಇಲ್ಲ ಸರ್ ಕಾರ್ಯಕ್ರಮ ಅಂತ. ಏನು ಇದ್ರೆ ಸೌಂಡ್ ಸಿಸ್ಟಮ್ ಮೊಬೈಲ್ ಹಾಕೊಂಡು ದೊಡ್ಡದಾಗ ಅವ್ರ ಫೋಟೋ ಅಂದ್ರೆ ಫೋಟೋ ಹಾಕೊಂಡು ಅದು ತೋರಿಸ್ಕೊಂಡು ಬಿಲ್ ಮಾಡ್ಕೊಳಕ್ಕೆ ಕಾರ್ಯಕ್ರಮ ಮಾಡೋದು. ಅವರು ರಾಷ್ಟ್ರದ ಉಪ ಪ್ರಧಾನಿ ಇದ್ದಾರೆ, ಸಮುದಾಯದ ಲೀಡರ್ ಇದ್ದಾರೆ, ಅವ್ರಿಗೆ ಒಂದು ಗೌರವ ಸಮರ್ಪಣೆ ಮಾಡೋರು. ಹಂಗೆ ಇಲ್ಲ ಮಾಡಕ್ ಆಗದೇ ಇಲ್ಲ ಅನ್ನೋದಾದ್ರೆ ಅವ್ರ ಆಫೀಸಲ್ಲಿ ಒಂದು ಕಚೇರಿಯಲ್ಲಿ ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡಿ ಮುಗಿಸ್ಬೇಕಿತ್ತು. ಪ್ರತಿ ವರ್ಷ